ಬೇಡ ಸರ್ ಅಂದ್ರೂ ತುಂಬ ಸಲ ಮಾಡಿದ್ದಾರೆ. ನಾನು ಅವರು ಸ್ಟಾರ್ಟಿಂಗಲ್ಲಿ ಒನ್ ಮಂತಲ್ಲಿ ಅವ್ರ ವೈಫ್ ಜೊತೆ ಇಲ್ಲ ಅಂತ ಗೊತ್ತಿಲ್ದಾಗ ಸ್ಟಾರ್ಟಿಂಗ್ ಅವ್ರು ಫೋರ್ಸ್ಫುಲಿ ಮಾಡಾದ್ಮೇಲೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ 1 ಮಂತ್. ಓಕೆ ಏನೋ ನಂಗೆ ಇದೇ ಸಿಚುವೇಶನ್ ಅಂತ. ಆಮೇಲೆ ನಾನು ಒಂದೇ ಮನೇಲಿ ಇದ್ದೀನಿ, ಇಬ್ರು ಬೇರೆ ರೂಮಲ್ಲಿ ಇದ್ದೀವಿ ಅಂದಾಗ ನಾನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೂ ಆ ವ್ಯಕ್ತಿ ಬಿಡ್ತಾನೆ ಇಲ್ಲ. ಏನೇನೋ ಹೇಳ್ಕೊಂಡು ಸುಳ್ಳುಗಳು ಹೇಳ್ಕೊಂಡು ರೆಕಾರ್ಡಿಂಗ್ ಕೇಳಿಸ್ಕೊಂಡು ಅವ್ರ ಹೆಂಡತಿ ಹೇಳೋದೆಲ್ಲ ಕೇಳಿಸ್ಕೊಂಡು ಅಷ್ಟೊಂದೆಲ್ಲ ಮಾಡಿದ ವ್ಯಕ್ತಿ ಇವಾಗ ರೀಸೆಂಟಾಗಿ ಲಾಸ್ಟ್ ಮೇ ಅಲ್ಲಿ ನಾನು ರಜಕ್ಕೆ ಊರಿಗೆ ಹೋಗಿದ್ದೆ. ರಜೆ ಇತ್ತಲ್ಲ, ಕಾಲ್ ಮೇಲೆ ಕಾಲು, ಯಾವಾಗ ಬರ್ತೀಯಾ, ನೋಡೋಂಗಾಗಿದೆ, ಯಾವಾಗ ಬರ್ತೀಯಾ. ನಾನು ಹೆಂಗೆ ಅಂದರೆ ನಾನು ಅವಾಯ್ಡ್ ಮಾಡ್ತೀನಿ, ಇವರು ನನ್ನ ಇನ್ನೂ ಇದು ಮಾಡ್ತಿದ್ದಾರೆ, ಏನೋ ಫೀಲಿಂಗ್ಸ್ ಇದೆ ಅಂತ ಹೇಳಿ ಬಂದಿದ್ದೀನ. ಅವ್ರು ಬಂದರು, ಅವ್ರ ಮೊಬೈಲ್ ಚೆಕ್ ಮಾಡಿದ್ರೆ ಯಾವುದೋ ಬೇರೆ ಹುಡುಗಿಗೆ ಫ್ಲರ್ಟ್ ಮಾಡೋ ಥರ ಇತ್ತು. ಕ್ವಶನ್ ಮಾಡಿದೆ, ಇದೇನು ಈ ಥರ, ಇದೇನು ಮೆಸೇಜಸ್ ಅಂದರೆ ಅದು ಸುಮ್ಮನೆ ತಮಾಷೆಗೆ, ಅದು ಅವಳ ವಿಷಯಕ್ಕೆ ಸ್ಟಾರ್ಟ್ ಆಗಿದ್ದ ಜಗಳ. ಯಾರೋ ಬೇರೆ ಅವ್ರ ವೈಫ್ ಅಲ್ಲ, ಬೇರೆ ಹುಡುಗಿ ಜೊತೆ ಫ್ಲರ್ಟಿಂಗ್ ವಿಷಯಕ್ಕೆ ಸ್ಟಾರ್ಟ್ ಆಗಿದ್ದ ಜಗಳ. ನಾನು ಫುಲ್ಲು ಟ್ರಿಗರ್ ಆಗಿಬಿಟ್ಟೆ. ಏನು ಹಿಂಗಾಗ್ತಿದೆಯಲ್ಲ, ನಾನೇನೋ ಅಂತ ನಂಬಿಟ್ರೆ ಇವ್ರು ಈ ಥರ ಇನ್ನೊಬ್ರ ಹತ್ರ ನಾನು ಇದ್ದು ಇನ್ನೊಬ್ರು ಅನ್ನೋ ಥರ ಇದೆಯಲ್ಲ ಅನ್ನೋ ಥರ ತುಂಬ ಕ್ವಶನ್ ಮಾಡೋದು, ಇದು ಮಾಡೋದು ಎಲ್ಲ ಮಾಡಿದೆ. ಆ ಹುಡುಗಿ ನಂಬರ್ ತೊಗೊಂಡು ಕಾಲು ಮಾಡಿದೆ. ಅವಳು ಹೇಳಿದ್ಲು ಆ ಥರ ಎಲ್ಲ ಏನೂ ಇಲ್ಲ, ನಾನು ಎಲ್ಲರ ಜೊತೆನೂ ಹಾಗೆ ಮೆಸೇಜ್ ಮಾಡೋದು, ನೀವು ತಪ್ಪು ತಿಳ್ಕೊಬೇಡಿ, ನನ್ನಿಂದ ಅವ್ರಿಗೆ ಆ ಥರ ಆಗಿದ್ರೆ ನಾನು ರಿಯಲಿ ಸಾರಿ, ಆ ಥರ ಎಲ್ಲ ಹೇಳಿದ್ಲು. ಅದಾದಮೇಲೆ ಓಕೆ ಅಂತ, ಸರಿ ಹುಡುಗಿನೇ ಈ ಥರ ಹೇಳ್ತಿದ್ದಾಳಲ್ವ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಆಮೇಲೆ ಇವರು ನನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಳ ಹತ್ರ ನಾನು ಮಾತಾಡಿದೆ ಅಂತ. ಆವಾಗ ನನಗೆ ಒಂಥರ ಅನ್ನಿಸ್ಬಿಡ್ತು, ಅಲ್ಲ ನಾನೇ ಹೋಗಿದ್ದು ಇವರಿಂದ, ಇವರಾಗಿ ಇವ್ರು ಬಂದರು, ಇವರೇ ಪ್ರಪೋಸ್ ಮಾಡಿದ್ರು, ಇವರೇ ನಾನು ಅವಾಯ್ಡ್ ಮಾಡಿದ್ರು, ಮೇಲೆ ಬಿದ್ದು ಬಂದು ಮಾತಾಡ್ಸ್ಕೊಂಡು ಎಲ್ಲ ಮಾಡಿ ಇವಾಗ ಒಂದು ಇನ್ಸೆಕ್ಯೂರಿಟಿನ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಹೆಂಗೆ ಫ್ಯೂಚರಲ್ಲಿ ಇರ್ತಾರೆ ಇವರು. ಆ ಥರ ನನ್ನ ಜಗಳ ಸ್ಟಾರ್ಟ್ ಆಯಿತು. ನಾನು ನಿನ್ನ ವೈಫಿಗೆ ಹೇಳ್ತೀನಿ, ಅವ್ರ ವೈಫ್ ನಂಬರ್ ನಾನು ತುಂಬ ದಿನದಿಂದನೇ ತೆಗೆದಿಟ್ಕೊಂಡಿದ್ದೆ, ಅವ್ರ ಹತ್ರ ವಿಚಾರಿಸ್ಬೇಕು. ಅಂದರೆ ನನಗೊಂದು ಭಯ ಇತ್ತು, ಈಗ ನಾನು ಸಡನ್ನಾಗಿ ಕಾಲ್ ಮಾಡಿ ಅವ್ರಿಗೇನಾದರೂ ಶಾಕ್ ಆಗಿ ಅವ್ರೇನಾದರೂ ಮಾಡಿಕೊಂಡ್ರೆ, ಇವರೇ ಹೇಳಿದಾರಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ, ವೆಯ್ಟ್ ಮಾಡೋಣ. 1 ಇಯರ್ ವೆಯ್ಟ್ ಮಾಡಿದ್ದೀನಿ ಸಿನ್ಸಿಯರಾಗಿ. ಅವ್ರ ವೈಫಿಗೆ ಕಾಲ್ ಮಾಡಿದೆ, ಅವ್ರಿಗೆ ಹೇಳಿದೆ ಕಾನ್ಫರೆನ್ಸ್ ಕಾಲ್ ಹಾಕಿ ಮ್ಯಾಮ್ ಮಾತಾಡಬೇಕು ಅಂತ. ಅವ್ರು ಹಾಕಲಿಲ್ಲ. ಏನಿದೆ ನನ್ನ ಹತ್ರನೇ ಹೇಳಿ ಅಂದರು. ಹೇಳ್ದೆ ಮ್ಯಾಮ್ ಈ ಥರ ನಿಮ್ಮ ಹಸ್ಬೆಂಡ್ ಹೇಳಿದ್ದಾರೆ, ನಿಮಗೂ ಅವ್ರಿಗೂ ಸಂಬಂಧ ಚೆನ್ನಾಗಿಲ್ವಂತೆ, ನೀವು ಒಂದೇ ಮನೇಲಿದ್ರು ಬೇರೆ ಇದ್ದೀರಂತೆ, ಅದಕ್ಕೆ ಅವರು ನಿಮಗೆ ಡಿವೋರ್ಸ್ ಕೊಡ್ತಿದಾರಂತೆ, ನನಗೆ ಆ ಥರ ಪ್ರಪೋಸ್ ಮಾಡಿದ್ದಾರೆ, ಆ ಥರ ಎಲ್ಲ ಹೇಳಿದೆ. ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅನ್ನೋ ಥರ ಮಾತಾಡಿದ್ರು. ಆಮೇಲೆ ಒಂದ್ಸಲ ನನಗೆ ಇದೇ ಏನು ಈ ಥರ ಫಸ್ಟ್ ಕಾಲಲ್ಲ, ಇದಕ್ಕೆ ಮುಂಚೆನೂ ಒಂದು ಬಂದಿತ್ತು ಅಂತ ಹೇಳಿದ್ರು. ಆಮೇಲೆ ಇಲ್ಲ ನಾನು ನಿನ್ನ ನಂಬಲ್ಲ, ನನ್ನ ಗಂಡನ ನಂಬ್ತೀನಿ ಅಂದರು. ಅವ್ರು ಹೇಳಿರೋದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ ನನಗೆ. ಒಟ್ಟು ಅವರು ಇವಾಗ ಅಂದರೆ ರೀಸೆಂಟಾಗಿ 1 ಮಂತಿಂದ ಆಗಿರೋ ಆ್ಯಕ್ಟಿವಿಟೀಸಲ್ಲಿ ನನಗೇನು ಅನ್ನಿಸ್ತಿದೆ ಅಂದರೆ, ಅವ್ರ ವೈಫ್ಗೆ ಎಲ್ಲ ಗೊತ್ತು, ಇವರು ಹೊರಗಡೆ ಏನೋ ನಡೆಸ್ತಿದ್ದಾರೆ ಅಂತ ಗೊತ್ತು. ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಮಕ್ಳಿಗೋಸ್ಕರ ಅವ್ರ ಗಂಡನ ಜೊತೆ ಅವ್ರು ಇದ್ದಾರೆ. ಇವ್ರು ಏನು ಹೇಳ್ತಾ ಇದ್ರು, ನನಗೆ ಹೇಳಿದ್ದವರು, ನನ್ನ ವೈಫ್ಗೆ ಫಿಸಿಕಲಿ ಇರೋದು ಇಷ್ಟ ಇಲ್ಲ, ಅವಳಿಗೆ ಬಾಡಿ ಸಪೋರ್ಟ್ ಮಾಡಲ್ಲ, ಅವಳಿಗೆ ಪ್ರಾಬ್ಲಮ್ ಇದೆ, ಪೀರಿಯಡ್ಸ್ ಆದರೆ 15 days 20 days ಬ್ಲೀಡಿಂಗ್ ಸ್ಟಾಪೇ ಆಗಲ್ಲ, ಆ ಥರ ಹೆಲ್ತ್ ಇಶ್ಯೂಸ್ ಇದೆ. ಸೊ ಅವಳಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಅವಳು ನೀನು ಏನಾದರೂ ಮಾಡ್ಕೊ ಅಂತ ನನಗೆ ಹೇಳ್ಬಿಟ್ಟಿದ್ದಾಳೆ. ಆ ಥರ ಇವ್ರು ಹೇಳಿದರು, ಮುಂಚೆನೂ ಹೇಳಿದರು ಸ್ವಲ್ಪ ಟೈಮ್. ಅದಕ್ಕೆ ನಾವು ಆಯ್ತಲ್ವಾ, ಅವ್ರು ಹೇಳಿದಾರಲ್ವ, ಅವ್ರನ್ಗೆ ಹೇಳ್ಬಿಟ್ಟು ಡಿವೋರ್ಸ್ ತೊಗೊಳ್ಳಿ, ಆಗ ಮದುವೆ ಆಗೋಣ ಅಂತ ಹೇಳಿದೆ. ಈ ಮಧ್ಯದಲ್ಲಿ ಅವ್ರು ತುಂಬ ಸಲ ಹಂಗೆ ಮದುವೆ ಆಗೋಣ, ಜನ್ವರಿಯಲ್ಲಿ ಫುಲ್ ಫೋರ್ಸ್, ನಾನು ಜಾನ್ವರಿ ಟೈಮಲ್ಲಿ ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಮೆಸೇಜು ಕಾಲು ಏನೂ ಪಿಕ್ ಮಾಡ್ತಿಲ್ಲ, ರಿಪ್ಲೈ ಮಾಡ್ತಿಲ್ಲ. ಆ್ಯಕ್ಚುಲಿ ಅವಾಗ ನಾನು ಡಿಪ್ರೆಷನಲ್ಲಿದ್ದೆ. ಈ ವ್ಯಕ್ತಿ ಈ ಥರ ಎಲ್ಲ ಹೇಳಿ ಒಂದೇ ಮನೇಲಿ ಹೆಂಡತಿ ಜೊತೆ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಮತ್ತೆ ಡಿಪ್ರೆಷನ್ ಟ್ಯಾಬ್ಲೆಟ್ ತೊಗೊಂಡು ಈಗ ರೀಸೆಂಟಾಗಿ ಇದೆಲ್ಲ ಜಗಳ ಆದ್ಮೇಲೆ ಬಿಟ್ಬಿಟ್ಟೆ. ಯಾರ್ದೋ ವಿಷಯಕ್ಕೆ ನಾನು ತಲೆ ಕೆಡಿಸ್ಕೊಂಡು ನಾನು ಟ್ಯಾಬ್ಲೆಟ್ ತೊಗೊಂಡು ನನ್ನ ಹೆಲ್ತ್ ಹಾಳು ಮಾಡ್ಕೊತೀನಿ ಅಂತ ನನಗೆ ತುಂಬ ಲೇಟಾಗಿ ರಿಯಲೈಸ್ ಆಯಿತು. ಯಾರೋ ನನ್ನನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂತ ನಾನು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇದೆಲ್ಲ ಬೇಕಾಗಿರಲಿಲ್ಲ ಅನ್ನಿಸ್ತು. 1 ಮಂತ್ ಪೀರಿಯಡಲ್ಲಿ ನಾನು ಅವ್ರ ವೈಫಿಗೆ ಕಾಲ್ ಮಾಡಿ, ನಿಮ್ಮ ಹಸ್ಬೆಂಡ್ ಹಿಂಗೆಲ್ಲ ಹೇಳಿದ್ದಾರೆ, ಹಿಂಗೆ ಬಂದಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಫೋರ್ಸ್ಫುಲ್ಲಿ ಫಿಸಿಕಲ್ ಆಗಿದ್ದಾರೆ, ಅಬೋರ್ಷನ್ ಮಾಡಿಸಿದ್ದಾರೆ ಎಲ್ಲ ಹೇಳಿದ್ಮೇಲೂ ಅವ್ರ ವೈಫ್ ರಿಯಾಕ್ಷನ್ ಇವಾಗ ಅಟ್ ಪ್ರೆಸೆಂಟ್, ನಾನು ಹೆಂಡ್ತಿ
ನನ್ನ ಗಂಡ ನನ್ನ ಮಧ್ಯೆ 1000 ಜಗಳ ಆಗುತ್ತೆ. ನಿನ್ ಯಾರು ನಂಬು ಅಂದಿದ್ದು? ನೀನು ಯಾಕೆ ಮನೆಗೆ ಬಿಟ್ಕೊಂಡೆ? ನಿನ್ ಯಾರು ನಂಬು ಅಂದಿದ್ದು? ನೀನು ಯಾಕೆ ಮನೆಗೆ ಬಿಟ್ಕೊಂಡೆ?